ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ತಿನ್ನೋಕೆ ಇವಾಗ ಶುರು ಮಾಡ್ತೀನಿ. ನಾನು ನಿಮ್ಮ ಗಾನವಿ ವಿಜಯವನ್ನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಹ್ಯಾಪಿ ಶಿವರಾತ್ರಿ. ಎಲ್ಲರೂ ಹಬ್ಬ ಆಚರಿಸ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮವರು ಟಿಫಾನಿಗೆ ಬಂದಿದ್ದಾರೆ. ನಾನು ಟಿಫಾನಿಗೆ ಬರೋದಕ್ಕೆ ಪೂಜೆನೇ ಮುಗಿಸ್ಬಿಟ್ಟಿದ್ದಾರೆ ಗೈಸ್. ಇವ್ರು ಹೋದಾಗಲೇ ಎದ್ದಿಬಿಟ್ಟಿದೆ ಫ್ರೆಂಡ್ಸ್. ಏನು ಮಾಡೋದು, ಬೇಗ ಎದ್ಬಿಟ್ಟು ಮಾಡಿಬಿಟ್ಟೆ. ಮಕ್ಕಳು ಎದ್ರೆ ಪೂಜೆನೂ ಮಾಡೋಕ್ಕಾಗಲ್ಲ, ನಾನು ಏನಂದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ನಿನ್ನೆ ರಾತ್ರಿ ನೀರು ಬಿಡ್ಲಲ್ಲೇ ಅವರು ಪಾದ ತೊಳೆದಾಗಲಿ ಏನೂ ತೊಳೆದೇ ಇರಲಿಲ್ಲ. ಹೆಂಗೆ ಬೇಕಂಗಿತ್ತಲ್ಲ ನಮ್ಮದು. ನನಗೆ ಯಾವಾಗಪ್ಪ ಮಾಡ್ತೀನಿ ಹಬ್ಬನ ನಾನು ಅಂತ ಅನಿಸ್ತು. ಅಂದರೆ ಹಬ್ಬ ಅನ್ನೋಕ್ಕಿಂತ ಮಾಮೂಲಿ ಹೆಂಗೆ ಪೂಜೆ ಮಾಡ್ತೀವಿ ಹಂಗೆ ಹಬ್ಬ ಮಾಡೋದು. ನಾನು ಏನು ಮನೇಲಿ ಏನು ಅಂಥದ್ದೇನು ಮಾಡಲ್ಲ ಅಲ್ಲ ಬಂಗಾರು. ಜಾಗರಣೆ ಈ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಸೊ ಮನೆ ಸದ್ಯಕ್ಕೆ ಬರೀ ಪೂಜೆ ಮುಗಿಸಿದ್ವಿ. ಇವಾಗ ಸಾಯಂಕಾಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಆಯ್ತು ಅಷ್ಟೇ. ಚೆನ್ನಾಗಿದೆಯಾ? ಖಾರ ಖಾರ ನಮ್ಮ ಮಕ್ಕಳು ತಿಂತಾವ ಇಲ್ವೋ ಗೊತ್ತಿಲ್ಲ. ಪೂಜೆ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೂ. ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಪೂಜೆ ಮಾಡಿ ಮುಗಿಸಿದ್ದೀನಿ. ಮೇಲೆ ನಂಗೆ ಹಿಡ್ಕಲ್ಲ ತೋರ್ಸೋಕ್ಕೆ. ನಮ್ಮನೆ ಸಿಂಪಲ್ ಪೂಜೆ ಈ ರೀತಿ ಆಗಿದೆ. ಇವಾಗ ಹಾಲು ತಂದಿದ್ದಾರೆ, ಬೆಲ್ಲ ತೊಗೊಬನ್ನಿ ಅಂದಿದೆ. ಅಂದರೆ ಅಕ್ಕಿ ದೇವ್ರದ್ದು ಅಕ್ಕಿ ಎತ್ತಿಕ್ತಾ ಇರ್ತೀನಲ್ಲ, ಅದಕ್ಕೆ ಬೆಲ್ದನ್ನ ಮಾಡೋಣ ಅಂದ್ಬಿಟ್ಟು ಅಕ್ಕಿ ಏನಂತಾರೆ ಸಿಹಿಯನ್ನ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಯಾವಾಗ ಕಾಯಿಸ್ಬೇಕು ಇವಾಗ. ಬ್ರೂ ಯಾಕೆ ತೊಗೊಂಡ್ರಿ ಕಾಫಿ ಪುಡಿನ? ಓಹೋ ನಾನು ನನ್ನ ಮಕ್ಕಳೆಲ್ಲ ಹಾರ್ಲಿಕ್ಸ್ ಕುಡಿತೀವಿ, ನಮ್ಮನೆಯವ್ರು ಬ್ರೂ ಕಾಫಿ ಕುಡಿತಾರೆ. ನೋಡಿ ಹಾಲು ತಗೊಂಬಂದಿದ್ದು ಕಾಯಕ್ಕೆ ಇಡ್ತಾ ಇದ್ದಾರೆ. ಸೊ ಸ್ವೀಟ್ ಏನಾರು ಮಾಡಿರಿ ಅಂತ ಕೇಳಿದರು ದೇವ್ರಿಗೆ. ಸೊ ಆಮೇಲಿಂದ ಸಿಹಿನ ಮಾಡಿ ಇಡ್ತಾರಂತೆ. ಪೂಜೆ ಆದಮೇಲೆ ಇಡಬಾರ್ದು ತಾನೇ. ಮತ್ತೆ ಸಂಜೆ ಪೂಜೆ ಮಾಡ್ತೀನಲ್ಲ. ಶಿವರಾತ್ರಿ ಅಂದರೆ ರಾತ್ರಿನೇ ತಾನೇ ಹಬ್ಬ. ಬೇಗ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ. ಪೂಜೆ ಮಾಡೋದು ನಮ್ಮೂರ ಕಡೆ ಹೆಂಗೆ ಗೊತ್ತಾ, ನೈಟ್ 12 ಗಂಟೆಗೆ ಪೂಜೆ ಮಾಡ್ತಾರೆ. ಅಂದರೆ ಮನೇಲಲ್ಲ, ದೇವಸ್ಥಾನಗಳಲ್ಲಿ. ಬೆಳಗ್ಗೆನೆ ಪೂಜೆ ಮಾಡವ. ಇಡ್ಲಿ ಮಾಡ್ಬಿಡೋದು ನಮ್ಮಮ್ಮ. ಯಾವತ್ತು 3 ಟೈಮು ಇಡ್ಲಿ ತಿನ್ಕೊಂಡಿರೋದು. ಯಾವ್ದೇ ಕಾರಣಕ್ಕೂ ಅನ್ನ ಮಾಡ್ತಿದ್ದಿಲ್ಲ ಶಿವರಾತ್ರಿಲಿ. ಇಡ್ಲಿ ಮಾಡೋದು, ಇಡ್ಲಿ ಚೆನ್ನಾಗಿ ತಿನ್ನವು. ಆಮೇಲಿಂದ ಕಲ್ಲಂಗಡಿ ಹಣ್ಣು ಚೆನ್ನಾಗಿ ತಿನ್ನಿವ್ರ. ಚೆನ್ನಾಗಿರೋದಲ್ಲ, ಬೆಳಗಿನ ಸೈಕಲ್ಗೆ ಇಡ್ಲಿ ಹೋಗೋದು ಬರೋದು, ಒಂದು ಇಡ್ಲಿ ದಾಡ್ ನೋಡ್ಕೊಂಡು ತಿನ್ನೋದು. ಅವಾಗ ಚಿಕ್ಕ ಹುಡುಗಿಲ್ಲ ನಾನೆಲ್ಲ ಇವಾಗ ಮದುವೆ ಆಗೋದು ಮುಂಚೆ. ಆಮೇಲೆ ಮತ್ತೇನೆ ಕಲ್ಲಂಗಡಿ ಹಣ್ಣು ತರೋರು. ಹಬ್ಬ ಟೈಮ್ ಅಲ್ವಾ, ಶಿವರಾತ್ರಿಲಿ ಕಲ್ಲಂಗಡಿ ಹಣ್ಣು ತರೋರು. ಕಲ್ಲಂಗಡಿ ಹಣ್ಣು ತಿಳ್ಕೊಂಡು ತಿನ್ನೋದು, ನಮ್ಮ ತಾತ ಕುಯ್ಕೊಡೋದು, ತಿನ್ಕೊಂಡು ಕುಯ್ಕೊಳ್ಳೋದು. ಚೆನ್ನಾಗಿತ್ತು ಲೈಫ್ ಅವಾಗ. ನಮ್ಮ ತಾತನ ತುಂಬಾ ಮಿಸ್ ಮಾಡ್ಕೊತೀನಿ ಎಲ್ಲ ವಿಚಾರದಲ್ಲಿ. ಇವಾಗ ಖುಷಿಲೂ ಅಷ್ಟೇನೆ. ನಮ್ಮ ತಾತ ಎಷ್ಟು ಖುಷಿ ಪಡ್ಸೋದು ಗೊತ್ತಾ ನಮ್ಮನ್ನ. ಕಾಸು ಕೊಟ್ಟು ನಾವು ನಮ್ಮ ತಾತನ 10 ರೂಪಾಯಿ ಕೊಡ್ತತ್ತ, 100 ರೂಪಾಯಿ ಕೊಡ್ತದ ಅಂತ ಕೇಳ್ತಿದ್ದಿಲ್ಲ. 1 ರೂಪಾಯಿ ಕೊಡ್ತತೆ, ಹಿಂಗೆ ತೋರ್ಸಿದ್ರೆ ಸಾಕು ನಮ್ಮ ತಾತ. ಹಾಗೇ ದುಡ್ಡು ಅನ್ನೋದು. ಯಾವ್ದಾರು ಹೋಗ್ಬಿಟ್ಟು ಬರಲಿ, ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾರೆ ಹಿಂಗೆ ತೋರಿಸ್ತದ ಅಂದ್ರೆ ಸಾಕು ಕೊಡೋದು ನಮ್ಮ ತಾತ. ಎಷ್ಟು ಮಿಸ್ ಮಾಡ್ಕೊತೀವಿ ನಾನು. ಒಬ್ಳೊಬ್ಳೆ ಇದ್ದಾಗ ತುಂಬಾ ನೆನಪಾಗ್ತದೆ ನಮ್ಮ ತಾತ. ಮುಂದೆ ಯಾಕೆ ನೋಡುತ್ತಲ್ಲ ಡಬ್ಬು ಅದು ಕಣೆ ಇದಲ್ಲ, ಅದು ನೆನ್ನೆ ಹಾಲು ಸಿಹಿತ್ತಲ್ವ, ಅದಕ್ಕೆ ಹಂಗೆ. ನಂದು ನೋಡಿ ಗೈಸ್, ನಮ್ಮದು ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇಲ್ಲಿ 2 ಪರವಾಗಿಲ್ಲ. ನಮ್ಮನೆದು ತುಂಬ ಶಗ್ಲ ಎಲ್ಲ ಬಿಡ್ತೈತೆ. ನಾನು ಬಿನ್ಗೆಲಿ ಗೋಲ್ಕುದ್ ಬಿನ್ಗೆ ಸಣ್ಣದಕ್ಕೆ ಹಾಕಿ ಮಡಗಿದ್ನಲ್ಲ, ಅಂದರೆ ಅದು ಆ ಮನಿ ಪ್ಲಾಂಟ್ ಅದು. ಅಂದರೆ ಮರದನ ಇಷ್ಟೊಗ್ಲ ಬೆಳೆದಂತ ಎಲೆ ಅದು. ನಮ್ಮ ಚೆನ್ನಾಗಿ ಬೆಳಿತೈತಿ ಕಣೆ. ಸರಿ, ಓಕೆ, ಡ್ಯೂಟಿಗೆ ಟೈಮ್ ಆಯ್ತು, ಹೊರಡ್ತೀನಿ. ಓಕೆ, ಟಿಫನ್ ಮಾಡ್ಕೊಂಡು ಈಗ ಮತ್ತೆ 10:00 ಬರ್ತೀನಿ ಗೈಸ್. ಟಿಫನ್ ಏನು ಅಂದರೆ ಪಲಾವ್ ಸೂಪರಾಗಿ ಮಾಡಿದ್ದಾಳೆ, ಆದರೆ ಖಾರ ಮಾಡಿದ್ದಾಳೆ. ನನಗೆ ಓಕೆ, ನನ್ನ ಮಕ್ಕಳಿಗೆ ಖಾರ ಆಗುತ್ತೆ. ಅವ್ರಿಗೆ ಏನಾರ ಮಾಡಿಕೊಡಿ. ಅವು ಎದ್ದ ತಕ್ಷಣ ಫಸ್ಟು ಹಾಲು 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 ಕೇಳ್ತಾರೆ. ಇಬ್ಬರು ಫಸ್ಟ್ ಹಾಲು ಕೊಟ್ಬಿಟ್ಟು ಮಲಗಿದಾರಾ? ಬೇಡ ಪ್ಲೀಸ್, ಇನ್ನೂ ಬೇಜಾನ್ ಕೆಲಸ ಕೊಡವೆ ಎಲ್ಲ ಮುಗಿಸ್ಕೊಂಡು ನಾನು ಎದುರಿಸ್ತೀನಿ. ಇವಾಗ ಎದ್ದ ತಕ್ಷಣ ಹಾಲು ಅಂತಾರ, ಅದು ಆರ್ಸಕ್ಕಾಗಲ್ಲ, ಸುಟ್ಟು ಹೋಯ್ತಾ ಇರುತ್ತೆ ತೊಟ್ಟೆಗೆ. ಹಾಕಾರ್ಸು. ಯಾರೊಬ್ರು ಸಜೆಷನ್ ಕೊಡೋದು ಏನಂತ ಗೊತ್ತಾ, ಆ ನೀರು ಕೆಳಗಡೆ ಹಾಕ್ಬಿಟ್ಟು ಹಾಲು ಮೇಲೆ ಲೋಟದಲ್ಲಿ ಇಟ್ಕೊಳ್ಳಿ, ಬೇಗ ಆರುತ್ತೆ ಅಂತ. ಅದೇ ರೀತಿ ನಮಗೆ ಬಾಣೆ ತಾಣೋ ಟೈಮಲ್ಲಿ ನೀರನ್ನ ಇದಕ್ಕೆ ಒಂದು ಬಟ್ಲು ಹಾಕಿ ಹಿಂಗೆ ಹೆಚ್ಚಿಟ್ಕೊಂಡು ಫುಲ್ಲು ಕೋಲ್ಡ್ ಆಗ್ಬಿಟ್ಟೈತೆ. ಹೆಂಗೆ ಇಟ್ಕೊಂಡು ಬೇಗ ನೀರು ಕುಡಿಬೇಕು ಮುಂದಾಗ ನಾವು ಅಮ್ಮಗೆ ಇಟ್ಟವ್ರೆ ಫುಲ್ಲು ಕೋಲ್ಡ್ ಆಗ್ಬಿಟ್ಟೈತೆ ಅದು. ಆಮೇಲೆ ಕುಡಿದ್ರೆ ಫುಲ್ಲು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಫುಲ್ಲು ಗಂಟ್ಲೆಲ್ಲ ಗಸ ಅದು ಬಾಣಿ ತಾಣದಲ್ಲಿ. ಆ ಟೈಮಲ್ಲಿ ಆ ಥರ ಮಕ್ಳಿಗೂ ಆ ಥರ ಏನಾದ್ರು ಆಗ್ಬಿಡುತ್ತೆ. ತಟ್ಟೆಗೆ ಹಾಕಿದ್ರೆ ಆರುತ್ತಲ್ವ, ಅದಕ್ಕೇನೆ ಅವ್ರಿಗೂ ನಂಗೆ ಮಾಡಕ್ಕೆ ಹೋಗಲ್ಲ.
ಆ ಥರ ಮಾಡ್ತಿದ್ರಮ್ಮ. ಯಾಕಪ್ಪ ಬೇಕು ಅಂದ್ಬಿಟ್ಟು ನಾನು ತೊಟ್ಟೆಲ್ಲ ಹಾಕ್ಬಿಡ್ತೀನಿ, ಆಮೇಲೆ ಕೊಡ್ತೀನಿ. ತುಂಬಾ ಇದಾಗ್ಬಿಟ್ರೆ ಇನ್ನೇನು ಅವ್ರು ಎದಳ್ತಾರೆ, ನಾನು ಎದಳ್ಸೋದೇ ಬೇಡ. ಇವಾಗ ನಮ್ಮ ಡ್ಯೂಟಿಗೆ ಹೋಗ್ತಿದ್ರೆ ನಾನು ರಂಗೋಲೆ ಬಿಡ್ಸೋಣ ಹಾಕೊಂಡೆ, ಶಿವಂದು ರಂಗೋಲೆ 10ರಿಂದ 4 ನಮ್ಮನೆ ಮಕ್ಕಳಲ್ಲಿ ಬಿಡ್ತವೆ ಅಂದ್ಬಿಟ್ಟು ಸಿಂಪಲ್ ಆಗಿ ರಂಗೋಲೆ ಬಿಡಿಸಿ ಮಾಡಿದ್ದೀವಿ. ಹೆಂಗಿದ್ರು ಬಿಡಲ್ಲ. ಗಿಡಗಳಿಗೆಲ್ಲ ನೀರು ಹಾಕಿದ್ದೀನಿ. ಮತ್ತೆ ಮನಿ ಪ್ಲಾಂಟ್ ಈ ಕಡೆನೇ ಬಂದಿದೆ. ನಿಮ್ಮ ಕಿತಾಪತಿ ಇರುತ್ತಲ್ಲ. ಸರಿ, ಓಕೆ, ಬಾಯ್. ಬೆಳಗ್ಗೆನೆ 8:15. ಎಷ್ಟೊಂದು ಬಿಸಿಲಿದೆ. ಬಾಯ್. ನಾನು ಬಿಸಿಲು ತೋರಿಸೋದು ಇಲ್ಲ ಗೊತ್ತಿಲ್ಲ ಮುದ್ದು, ತುಂಬಾ ನಂಗೆ ಇದಾಯ್ತಿತ್ತಲ್ಲ, ಅದರಿಂದ ಎಲ್ಲಿ ತೋರಿಸೋದೇನೋ. ಬಾಯ್ ಮುದ್ದು, ಹುಷಾರು. ಸಿಗೋಣ. ಬಾಯ್ ಬಾಯ್. ನೋಡಿ ಗೈಸ್, ಮಧ್ಯಾಹ್ನ 3 ಗಂಟೆ ಹತ್ರ ಆಗಿದೆ. ಊಟಕ್ಕೆ ಬಂದಿದ್ದೀನಿ. ನಮ್ಮ ನವಿಯವರು ಉಪವಾಸ ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ ನನಗೆ. ಬೆಳಗ್ಗೆ 10 ಬಂದಲ್ಲ, ಅವಾಗ ಹೇಳಿದ್ರು. ಸೊ ಅದಕ್ಕೋಸ್ಕರ ಎಳ್ನೀರು ತೊಗೊಂಬಂದಿದ್ದೀನಿ. ಉಪವಾಸ ಮಾಡೋರು ಎಳ್ನೀರು ಕುಡಿಬೋದಲ್ವ? ಎಳ್ನೀರು ಹಣ್ಣು ಬೇಸಿಲ್ದೋಗಿದ್ಬಿಟ್ಟು ನೆಲ ತಿನ್ಬೋದು. ಹೌದಾ? ಅಂದರೆ ಅಂಗಡಿ ಕೊಡ್ಲು ಆ ಥರದಲ್ಲ. ಹಾಂ, ಅವೆಲ್ಲ ಬೆಂದಿರ್ತಾವಲ್ಲ. ಓಕೆ. ಜ್ಯೂಸ್ ಅಂತೀನಿ. ಎಳ್ನೀರು ತಗೊಂಬಂದಿದ್ದೆ ನಾನು. 10 ಬಂದಾಗ ಹೇಳಿದ್ರು ಉಪವಾಸ ಮಾಡ್ತೀನಿ ಅಂತ, ಅದಕ್ಕೋಸ್ಕರ ಎಳ್ನೀರು ತೊಗೊಂಬಂದೆ. ಹಾಗೆ ನಮ್ಮ ಮನೆಗೆ ಒಬ್ರಿಗೆ ಎಷ್ಟು ಬಂದಿದೆ ನೋಡಿ. ಹಾಯ್, ಯಾರು ನೀನು? ಹೇಳು, ಮಾತಾಡೋ. ನಾಚಿಕೆ ಆಗ್ಬಿಟ್ಟೈತಾ? ಅವತ್ತ ವ್ಲಾಗ್ ಶುರು ಮಾಡಿದ್ದಲ್ಲ ಮಾಡಂಗೆ, ಅದು ಅತ್ತೆ ಹೆಂಗೆ ಮಾಡ್ತಾಳೆ ಹಂಗೆ ಮಾಡ್ತಾನೆ. ಬೇಕಾದ್ರೆ ನೋಡು, ಮಾಡು. ನೋಡಿ, ಕಾಪಿ ಪೇಸ್ಟ್ ಚೆನ್ನಾಗಿ ನೋಡಿ ಅಭ್ಯಾಸ ಮಾಡಿ ಇಟ್ಕೊಂಡಿದ್ದಾನೆ. ಹಾಗೆ ನಮ್ಮ ಜೊತೆ ತುಂಬ ವ್ಲಾಗ್ಸಲ್ಲೆಲ್ಲ ಬಂದಿದ್ದಾನಲ್ವ, ಅತ್ತೆ ಮಾಡೋದೆಲ್ಲ ನೋಡ್ಕೊಂಬಿಟ್ಟು ಇವನು ಮತ್ತು ಮೇಘನ ಇಬ್ಬರು ಸೇಮ್ ಮಾಡ್ತಾರೆ, ಡಿಟೋ. ಎಳ್ನೀರು ಕೊಚ್ಚಕ್ಕೆ ಹೋಗಿದ್ದ, ಕೊಚ್ಕೊಂಡ ಕೈ ಎಲ್ಲ. ಕೈ ತೋರಿಸು. ಮಡ್ಚಕಾಯಿ ಇಲ್ಲ. 4 ಎಳ್ನೀರು ತಗೊಂಡಿದ್ದೀನಿ ಗೈಸ್. ಏನಾಯ್ತು ಮಗನೇ? ಕೈ ಚೆನ್ನಾಗೈತೆ? ಏನಾಗಿಲ್ಲ? ಏನಾಗಿಲ್ಲ? ಕಾಯ್ಬೇಕಾ? ಸೊ ನೋಡಿ, 4 ಎಳ್ನೀರು ನಮ್ಮ ನವಿಗೆ ಹಾಕ್ಕೊಡ್ತಾ ಇದ್ದೀನಿ. 4 ಅಲ್ಲ, ಎಷ್ಟಿರ್ಬೋದು ಇದರಲ್ಲಿ? 2 ಹಾಕಿದ್ದೀನಿ, 2 ಎಳ್ನೀರು. ಅದರಲ್ಲೇ ಕುಡೀರಿ ಅಂದೆ. ಇಲ್ಲ ಬೇಡ, ಚೆಲ್ಕೊಂಬಿಡ್ತೀನಿ ಅಂದ್ಬಿಟ್ಟು ಇದರಲ್ಲಿ ಕುಡಿತಾ ಇದ್ದಾರೆ. ಚೆನ್ನಾಯ್ತಾ? ಅಷ್ಟೊಂದು ಸಿಹಿ ಇಲ್ಲ. ಶಿವರಾತ್ರಿ ಹಬ್ಬದ ದಿನ ಯಾವುದು ಸಿಹಿ ಇರಲ್ವಂತೆ. ಶಿವ ಕುಡ್ಕೊಂಡಿರ್ತಾನೆ ಅಂತಾರೆ. ಯಾರಿಗ ಅಜ್ಜಿ? ದಿವಂಗ ಖುಷಿಗೂ ಅಜ್ಜಿ? ಅಜ್ಜಿನ ತಾತನ? ಅಮ್ಮಮ್ಮನ ತಾತನ? ಅಜ್ಜಿ ಅಂದ್ರೆ ಅವರ ಹುಣಸಿ ಅಜ್ಜಿ ಅನ್ಕತಾನೆ. ನಿಂಗೆ ಯಾರು ಸಾಕವ? ನಿಮ್ಮಮ್ಮ ಸಾಕ? ಅಮ್ಮಮ್ಮ ಬೇಕಾ ನಿಂಗವೇ? ಓಯ್ ಗುಂಡಮ್ಮ, ಇಲ್ಲಿ ಮನಸ್ಸು ಚೆನ್ನಾಗಿಟ್ಕೊಂಡಿದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ರೆ ಸೊಸೈಟಿ ಚೆನ್ನಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಅಪ್ಪನೂ ನನ್ನ ತಮ್ಮನೂ ಬಂದಿರೋದನ್ನ ಏನಕ್ಕೆ ಬಂದಿದ್ದಾರೆ ಅಂತ ಎಲ್ಲರೂ ಕ್ವಶನ್ ಮಾಡಿ ಕೇಳಿ ಕೇಳ್ತೀರ. ಇವಾಗಿನ ಗೌರಿ ಹಬ್ಬನ ಬರೋಕ್ಕೆ. ಇನ್ನೊಂದೇನು ಗೊತ್ತಾ, ಶಿವರಾತ್ರಿಲಿ ಲಿಂಗಾಯತರೆಲ್ಲ ಬಾಗಿನ ಕೊಡ್ತಾರೆ. ಹೌದಾ? ನಾನು ಲಿಂಗಾಯತರೇನಲ್ಲ, ಆದ್ರೂ ಯಾಕೆ ಬಂದಿರೋದು ಅಂತ ಅಂದರೆ ಬೆಂಗಳೂರಲ್ಲಿ ಏನೋ ಕೆಲಸ ಇದೆ ಅವ್ರಿಗೆ, ಏನೋ ಪರ್ಸ್ನಲ್ ಆಗಿ ಆ ಕೆಲಸ ಮುಗಿಸ್ಕೊಂಡು ಹೋಗಿ ಬಂದಿದ್ದಾರೆ. ಹಂಗೆ ನಮ್ಮನೆ ಮಗಳು ಮನೆ ಇದೆಯಲ್ಲ ಅಂತ ಬಂದಿದ್ದಾರೆ. ಅದು ಬಿಟ್ಟರೆ ಬೇರೆ ಏನಕ್ಕೂ ಅಲ್ಲ. ಗೌರಿ ಹಬ್ಬಕ್ಕೆ ಹೋಗಿ ಬಾಗಿನ ಕೊಡೋದು ಅಪ್ಪ. ಸರಿ ಬನ್ನಿ ಹೋಗೋಣ, ದೇವಸ್ಥಾನಕ್ಕೆ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದು, ಅದಕ್ಕೆ ಅಪ್ಪ ತಮ್ಮ ಕೆಳಗಡೆ ಹೋಗಿದ್ದಾರೆ, ನಾವು ಇವಾಗ ಹೋಗ್ತಾ ಇದ್ವಿ. ಬನ್ನಿ. ಸೊ ನೋಡಿ, ಇವಾಗ ಹೋಗ್ತಿದ್ವಿ. ಕತ್ಲೆ ಆಗ್ಬಿಟ್ಟಿದೆ ಜಾಸ್ತಿ. ಎಷ್ಟು 7 ಗಂಟೆನಾ? ಡ್ಯೂಟಿಯಿಂದ ಬಂದು ಕರ್ಕೊಂಡು ಹೋಗಿದ್ದೆ. ಬಂದು ಹೋಗೋಣ ಅಂತ. ಅಲ್ಲಿಂದ ಬಂದು ಏನು ಮಾಡ್ಕೊಡ್ತಾರೆ ನೋಡ್ಬೇಕು, ತಿನ್ನೋಕ್ಕೆ. ಉಪವಾಸ ಬೇರೆ ಇದ್ದಾರೆ ನಮ್ಮದು. ಸಂಜೆ ಪೂಜೆ ಮಾಡಿ ತಿಂದೆ. ಅಂದ್ರೆ ಅಮ್ಮ ಊರಿಂದ ಟಮ್ಮಿ ಇಟ್ಕೊಂಡು ಕಳಿಸಿದ್ರು, ಅದನ್ನ ತಿಂದೆ. ಚೆನ್ನಾಗಿತ್ತು. ಇವಾಗ ಗಂಟೆ ಎಲ್ಲ ಗಸ ಗಸ ಎಳ್ಳೆಲ್ಲ ಹಾಕಿದ್ರಲ್ಲ, ಒಂಥರ ಅನಿಸ್ತಿದೆ ಆಗ್ಲೇ ನನಗೆ.
ನೋಡಿ ಗೈಸ್ ಫೈನಲಿ ಮನೆಗೆ ಬಂದು ದೇವಸ್ಥಾನದಲ್ಲಿ ಕೊಡ್ತಿರೋ ಪ್ರಸಾದ ಇನ್ನೂ ಕೊಟ್ಟಿದ್ರೆ ಬೇಕಾದ್ರೆ ಒಂದು ತಟ್ಟೆ ಕೊಟ್ಟಿರೋದು ಇನ್ನೇ ನಾನು ನಮ್ಮ ಹೇಳ್ತಾರೆ ಬಜ್ಜಿ ಗಿಟ್ಟಿದ್ದಾರೆ ಇಲ್ಲಿ ನಮ್ಮ ಖುಷಿನೋ ಅಳ್ತಾ ಇರೋದೆ ದೊಡ್ಡ ಪತ್ರೆ ಅಲ್ವೇನೆ ಅಲ್ಲಿ ಯಾವ ಪದ್ರನೋ ಬಾಯಿ ಬಸ್ಲಿ ಅಂತಾರಲ್ಲ ಅದು. ಸೊ ಇದನ್ನ ಹಾಕ್ಬಿಟ್ಟು ಬಜ್ಜಿ ಮಾಡ್ತಾ ಇದೀವಿ. ತೊಳೆದಿದ್ದೀರ ಎಲ್ಲೇನಾ? ಯಾಕೋ ಈ ಸ್ಲಿಪ್ಪರ್ ಹಾಕೊಂಡು ಒಳಗೆ ಹಾಕೊಂಡು ಮುಂಚೆ ನಡಿ ಆಚೆಗೆ ಬಿಚಾಕಂಡಿ ಬಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ 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 ಮಾಡು ಬಾಯ್ ಮಾಡು. ಹೋಗ್ಬೇಕು